ಶಿವರಾಜ್ ಕುಮಾರ್ ಆರಾಮಾಗಿ ಬರಲಿ, ಮೊದ್ಲಾಕ್ನಾಗ ಪಿಕ್ಚರ್ ಮಾಡಿ. ಶಿವಣ್ಣ ಒಳ್ಳೆ ಮನುಷ್ಯ, ಅವ್ರು ನೋಡಿದ್ದೀನಿ ಹಲವು ಸಿನಿಮಾಗಳು. ಶಿವರಾಜ್ ಕುಮಾರ್ ಅವರು ವಿದೇಶಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅವರು ಒಳ್ಳೆ ಗುಣಮುಖ ಆಗಿ ಬರಲಿ. ಅವರು ಎಲ್ಲ ಒಳ್ಳೇದು ಮಾಡ್ತಾರೆ. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನು 100 ವರ್ಷ ಬದುಕಲಿ. ಅವರು ಇನ್ನೂ ಒಳ್ಳೆ ಕಾರ್ಯಗಳನ್ನು ಮಾಡೋಕ್ಕೆ ಅವರಿಗೆ ದೇವರು ಶಕ್ತಿ ಕೊಡಲಿ. ಹಾಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ, ಆ ತಂದೆ ತಾಯಿ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ. ಏನು ಹೇಳೋದು, ಅವ್ರಿಗೋಸ್ಕರ ತುಂಬ ಅವ್ರು ಒಳ್ಳೆಯರೇನೆ, ತುಂಬ ಒಳ್ಳೆ ಇದು, ಮತ್ತು ಎಲ್ರಿಗೂ ಉಪಕಾರನೂ ತುಂಬ ಮಾಡಿದ್ದಾರೆ. ತುಂಬ ಇದ್ದೇನೆ. ಅವರು ಗುಣಮುಖರಾಗ್ಯಾರೆ, 100 ವರ್ಷ ಚೆನ್ನಾಗಿ ಬಾಳಲಿ, ಯಶಸ್ವಿ ಆಗಿರೋ ಅವ್ರ ಮಕ್ಳುಗಳಿಗೆಲ್ಲ ಚೆನ್ನಾಗಿಲ್ಲ. ಶಿವರಾಜ್ ಕುಮಾರ್ ಅವರು ಅವರ ಆರೋಗ್ಯದ ಒಂದು ಟ್ರೀಟ್ಮೆಂಟ್ಗೋಸ್ಕರ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ಅವರಿಗೆ ದೇವರು ಒಂದು ಒಳ್ಳೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಮುಂದೆ ಸಹಿತ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರು ಇನ್ನೂ ಹಲವಾರು ಚಿತ್ರಗಳನ್ನು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯಿಂದ ಕೊಡಬೇಕು. ಅವರಿಗೆ ಭಾಳ ನಿರೀಕ್ಷೆಯನ್ನು ನಮ್ಮ ಅಭಿಮಾನಿಗಳು ಇಟ್ಟಿದ್ದಾರೆ. ಅವರಿಗೆಲ್ಲರೂ ಸಹಿತ ಒಂದು ಬೇಗ ಗುಣಮುಖರಾಗಿ ಒಂದು ಚಿಕಿತ್ಸೆಯನ್ನು ಪಡೆದು ಬಂದು ಮತ್ತೆ ಹಲವಾರು ಸಿನಿಮಾಗಳನ್ನು ನಮ್ಮ ಕರ್ನಾಟಕಕ್ಕೆ ಕೊಡುಗೆಯನ್ನು ನೀಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಫ್ಯಾಮಿಲಿ ಏನಿದೆ ಅಂತಂದರೆ ನಮ್ಮ ಕರ್ನಾಟಕಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಟ್ಟಿದೆ. ಈಗ ನಮ್ಮ ಅಪ್ಪು ಸರ್ ಅವರು ಮತ್ತು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದೇ ರೀತಿ ಇನ್ನು ಮುಂದಿನ ಪೀಳಿಗೆಯನ್ನು ನಮ್ಮ ಶಿವರಾಜ್ ಕುಮಾರ್ ಅವರು ನಡೆಸ್ಕೊಂಡು ಹೋಗಿ ಉತ್ತಮವಾದ ಸಿನಿಮಾವನ್ನು ಕೊಟ್ಟು ನಮ್ಮ ಕರ್ನಾಟಕದ ಜನತೆಯನ್ನು ಆಶೀರ್ವದಿಸಲಿ. ಶಿವರಾಜ್ ಕುಮಾರ್ ಆರಾಮಾಗಿ ಬರಲಿ, ಮೊದ್ಲಾಕ್ನಾಗ ಪಿಕ್ಚರ್ ಮಾಡಿ, ಹ್ಯಾಟ್ರಿಕ್ ಕೊಳ್ಳಿ ಮತ್ತೊಮ್ಮೆ ಅಂತ ಕೇಳ್ಕೊತೀನಿ ದೇವರಲ್ಲಿ. ನಮಸ್ಕಾರ, ನಾವು ಗಂಗಾವತಿಯಿಂದ ಬಂದಿರೋದು ಸಮಾಧಿ ನೋಡೋಕ್ಕೆ. ಇವರು ಶಿವರಾಜ್ ಕುಮಾರ್ ಅವರು ಆರೋಗ್ಯ ಸಲುವಾಗಿ ವಿದೇಶಕ್ಕೆ ಹೊಂಟಿದ್ದಾರೆ. ಅವರು ಚಿಕಿತ್ಸೆ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ. ಮತ್ತು ಅವರು ಈಗಾಗಲೇ ಜಾಸ್ತಿ ಸಿನಿಮಾಗಳನ್ನು ಮಾಡಿರ್ತಾರೆ. ಮತ್ತು ಇನ್ನು ಮುಂದೆ ರಾಜ್ಕುಮಾರ್ ಅವರು ಯಾವ ಥರ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಆ ಥರ ಬೆಳೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ನಮ್ಮ ಹೆಸರು ಶಶಿಕಲಾ ಅಂತ. ನಾವು ಕೊಪ್ಪಳ ಡಿಸ್ಟಿಕ್ಕು ಕಾರಟಗಿ ತಾಲೂಕಿನಿಂದ ಬಂದೀವಿ. ಶಿವರಾಜ್ ಕುಮಾರ್ ಅವರು ಆರೋಗ್ಯ ಚೆನ್ನಾಗಿ ಮತ್ತು ಒಳ್ಳೆ ಆರೋಗ್ಯದಿಂದ ಬರಲಿ, ಮತ್ತು ಮುಂದೆ ಹೆಚ್ಚೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಿವಣ್ಣ ಒಳ್ಳೆ ಮನುಷ್ಯ, ಅವ್ರು ನೋಡಿದ್ದೀನಿ ಹಲವು ಸಿನಿಮಾಗಳು. ಅವರು ವಿದೇಶಕ್ಕೆ ಹೋಗಿ ಗುಣಮುಖರಾಗಿ ಬಂದರೆ ಸಾಕು ನಮಗೆ. ಅವರು ವಿದೇಶಕ್ಕೆ ಹುಷಾರಿಲ್ಲ ಅಂತ ಹೋಗ್ತಾರೆ ಅಂತ ಅದು ಒಂದು ಸಲ ಟಿ ವಿಲಿ ನೋಡ್ದಂಗೆ ಆಯಿತು. ಹುಷಾರಾಗಿದ್ರು ಅಂದ್ಕೊಂಡಿದ್ದೆ. ಅವ್ರಿಗೆ ದೇವ್ರ ಹತ್ರ ಕೇಳ್ಕೊತೀವಿ, ಇವ್ರಿಗೆ ಚೆನ್ನಾಗಿ ಹುಷಾರಾಗಿ ಒಳ್ಳೆ ಹೆಲ್ತನ್ನು ಕಾಪಾಡ್ಕೊಂಡು ಬರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀವಿ ಸರ್. ಶಿವರಾಜ್ ಕುಮಾರ್ ಅವರು ವಿದೇಶಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಅವರು ಒಳ್ಳೆ ಗುಣಮುಖ ಆಗಿ ಬರಲಿ, ಬಂದ ಮೇಲೆ ಇದೇ ರೀತಿ ಅವರು ಒಳ್ಳೆ ಸಿನಿಮಾಗಳನ್ನು ಮಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ.